ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಊರಲ್ಲಿ ಇದು ಬ್ರಹ್ಮಕಲೋತ್ಸವ ಇತ್ತು. ಹಾಗೆ ನಾನು ನಿನ್ನೆ ರಾತ್ರಿನೇ ಹೋಗಿದ್ವಿ. ರಾತ್ರಿ ಶೂಟ್ ಮಾಡಿರುವ ಬ್ಲಾಗ್ ಇದು. ರಾತ್ರಿ ನಾನು ಆಗುವಷ್ಟು ಬ್ಲಾಗ್ ತೆಗೆದಿದ್ದೆ. ನಿಮಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ನೋಡಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸಿತ್ತು. ನಾನು ರಿಕ್ಷಾದಲ್ಲಿ ಹೋದ ಕಾರಣ ಅಷ್ಟೊಂದು ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ ಇತ್ತು. ಸೊ ನಾವು ಸೀದಾ ದೇವಸ್ಥಾನಕ್ಕೆ ಹೋಗಲಿಲ್ಲ, ಅಜ್ಜಿ ಮನೆಗೆ ಹೋಗಿದ್ವಿ. ದೊಡ್ಡಮ್ಮ ಮತ್ತು ತಂಗಿ ಎಲ್ಲ ಬರಲಿಕ್ಕಿದ್ರು ಅಂತ ಸೀದಾ ಅಜ್ಜಿ ಮನೆಗೆ ಹೋದ್ವಿ. ಸೊ ಅಜ್ಜಿ ಮನೆ ಬ್ಲಾಗ್ ನಾನು ಮೊದಲು ಹಾಕಿದ್ದೆ, ಫುಲ್ಲು ವಿಡಿಯೋಸ್ ಏನು ಮಾಡಲಿಲ್ಲ ಇತ್ತು. ಸೊ ನಾನು ಮಾಡಿದ ಕ್ರಾಫ್ಟ್ ಇಲ್ಲಿ ಮಾವಯ್ಯ ದೂರ ಹಾಕಿದ್ರು. ಇದು ನಮ್ಮ ಅಜ್ಜಿ ಮನೆ, ಮಣ್ಣಿನ ಪಂಡಿನ ಮನೆ. ಅಮ್ಮ ಸಣ್ಣದಿರುವಾಗ ಎಲ್ಲ ಇದ್ದ ಮನೆ. ಅಮ್ಮ ಸಣ್ಣದಿರುವಾಗ ಹಾಗೆ ನಾವು ಸಣ್ಣದಿರುವಾಗೆಲ್ಲ ಆಟ ಆಡ್ತಿದ್ದ ಮನೆ ಇದು. ಇವಾಗ ಇಂಥ ಮನೆ ಕಾಣಲಿಕ್ಕೆ ರೇರ್. ಅಂದರೆ ಮಹಾನ್ವಿಯಲ್ಲಿ ನನ್ನ ತಂಗಿದು ಕಿವಿಯದ್ದು ಮಾಲೆ ಅಂಥದ್ದು ಬಾಕ್ಸೆಲ್ಲ ಇತ್ತಲ್ಲ, ಅದನ್ನೆಲ್ಲ ತೆಗೆದು ನೋಡ್ತಾ ಇದ್ಲು. ಹಾಗೆ ಅದೆಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ. ಇದು ಕಾರ್ಮಾರ್ ದೇವಸ್ಥಾನಕ್ಕೆ ಹೋಗುವ ದಾರಿ. ಸೊ ಫುಲ್ ಲೈಟಿಂಗ್ಸ್ ಹಾಕಿತ್ತು, ತುಂಬ ಚೆನ್ನಾಗಿತ್ತು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಮೈ ನೆಕ್ಸ್ಟ್ ಬ್ಲಾಗ್. ಸೊ ನಾನು ನಿನ್ನೆ ಬ್ಲಾಗ್ ಮತ್ತು ಇವತ್ತಿನ ಬ್ಲಾಗ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಸೊ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಫುಲ್ ವೀಡಿಯೋ ನೋಡಿ. ಅಮ್ಮ ಮತ್ತು ನಾನು, ಅಕ್ಕ ಮತ್ತು ಮಹಾನ್ವಿ ರಿಕ್ಷಾದಲ್ಲಿ ಹೋಗ್ತಾ ಇದ್ವಿ. ಸೊ ರಿಕ್ಷಾದಲ್ಲಿ ಹೋಗೋದು ಸ್ವಲ್ಪ ದೂರ ಇದೆ, ಅದಕ್ಕೋಸ್ಕರ ರಿಕ್ಷಾದಲ್ಲಿ ಹೋಗ್ತಾ ಇದ್ವಿ. ಹಾಗೆ ನಾವು ಎಲ್ಲ ದೇವಸ್ಥಾನ ಎಲ್ಲ ಹೋಗಿ ಬಂದಾದಮೇಲೆ ಗಿಡಗಳೆಲ್ಲ ಇತ್ತು. ಸೊ ಅಮ್ಮ ಹೂವಿನ ಗಿಡ ತೆಗಿತಾಯಿದ್ರು. ಹಾಗೆ ಅಲ್ಲಿ ಇದು ಗೋಬಿ ಮಂಚೂರಿ, ಆಮೇಲೆ ಪಾನಿಪುರಿ, ಐಸ್ ಕ್ರೀಮ್ ಎಲ್ಲ ಇತ್ತು. ಸೊ ನಾವು ಗೋಬಿ ಮಂಚೂರಿ ತಿಂದ್ವಿ. ಅದಾದಮೇಲೆ ಅಕ್ಕ ಕಿವಿಯದ್ದು ಸಹ ನೋಡ್ತಾ ಇದ್ಲು. ಕಿವಿಯದ್ದು ಸಹ ತೆಗೆದ್ವಿ. ಕಿವಿಯದು ಅದು ವೆರೈಟಿ ಇದ್ದು. ಸೊ ಅವಳು ಒಂದೇ ಕಿವಿಯ ತೆಗೆದ್ಲು, ಒಂದಕ್ಕೆ 50 ರೂಪಾಯಿ ಸಮಥಿಂಗ್ ಹಾಗೆಲ್ಲ ಇತ್ತು. ಅದಾದಮೇಲೆ ನಾವು ವಾಪಸ್ ಬಂದ್ವಿ. ನಾವು ಬರುವ ದಾರಿ ಇದು. ಅದಾದಮೇಲೆ ಬಸ್ಸಲ್ಲಿ ಬಂದ್ವಿ ನಾವು. ಅದಾದಮೇಲೆ ನೆಕ್ಸ್ಟ್ ನೈಟ್ ಹೋದ್ವಿ. ಸೊ ನಾವು ನೈಟ್ ಹೊರಟಿದ್ದು ಮೇಯ್ನಾಗಿ ಅಲ್ಲಿ ಸುಮಾರು ಆಟಗಳು ಅಂಥದ್ದೆಲ್ಲ ಬಂದಿತ್ತು. ಸೊ ತಂಗಿಯರು ಬಂದಿದ್ದರು, ಹಾಗೆ ಅವ್ರ ಜೊತೆ ನಾನು ಹೋದೆ. ನನಗಂತೂ ತುಂಬಾ ಭಯ ಇತ್ತು. ಅವ್ರು ಫೋರ್ಸ್ ಮಾಡಿ ಬನ್ನಿ ಅಂತಲೇ ಹೋಗಿದ್ದೆ. ಬಾಕಿ ಗೇಮ್ಸ್ಗೆ ನಾನು ಹೋಗಲಿಲ್ಲ, ತಂಗಿಯರು ಹೋಗಿದ್ದರು. ಸೊ ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅವರು ಹೋಗಿ ಅಂತ ಹೇಳಿದ್ದಕ್ಕೆ ಹೋಗಿದ್ದೆ. ಭಯ ಆಗಿದ್ದರೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಹಾಗೆ ಎಲ್ಲ ಗೇಮ್ಸ್ ಅದು ಇದೆಲ್ಲ ನೋಡ್ತಾ ಇದ್ವಿ, ತುಂಬ ಚೆನ್ನಾಗಿತ್ತು. ಸೊ ಇದರಲ್ಲಿ ತಂಗಿಯರು ಹೋಗಿದ್ದರು. ಸೊ ಅವ್ರನ್ನ ನೋಡ್ತಾ ಇದ್ದೆ. ಹಾಗೆ ಕೂತ್ಕೊಂಡು ರೈಲು ಹೋಗುತ್ತಲ್ಲ, ಇದರಲ್ಲಿ ಮಾವನ ಮಕ್ಕಳು ಕೂತಿದ್ರು. ಸೊ ನಾನು ವಿಡಿಯೋ ತೆಗೆದೆ. ಹಾಗೆ ಅಲ್ಲಿ ಗೇಮ್ಸ್ ಎಲ್ಲ ಇತ್ತು. ಗೇಮ್ಸ್ ಎಲ್ಲ ತಂಗಿಯರೆಲ್ಲ ಆಟ ಆಡ್ತಿದ್ರು. ಸೊ ಇದು ಲಾಸ್ಟ್ ನೈಟ್, ಮ್ಯೂಸಿಕಲ್ ನೈಟ್ ಇತ್ತು. ಸೊ ಅದಕ್ಕೋಸ್ಕರ ಹೋಗಿದ್ವಿ ನಾನು, ಅಮ್ಮ, ಅಕ್ಕ ಎಲ್ಲ. ಮಗು ಸಹ ಇತ್ತು. ಸೊ ಅಕ್ಕ ಮತ್ತು ಮಗು ತುಂಬ ಹೊತ್ತಿರಲಿಲ್ಲ, ಅವಳು ಕೂಗ್ತಾ ಇದ್ಲು. ಅವಳು ಸ್ವಲ್ಪ ಹೊತ್ತಿದ್ದು ಹೋಗಿದ್ಲು. ಅದಾದಮೇಲೆ ನಾನು, ಅಮ್ಮ ಫುಲ್ ನೋಡಿ ಹೋಗಿದ್ವು. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು.
പാടുന്ന പുഴയാ സാറ് വേലായുധന്റെ അമ്മ. കണ്ടില്ലേ സാർ, വേലായുധനെ യാത്രയക്കാൻ മുള്ളംകൊല്ലി മുഴുവൻ എത്തിയിട്ടുണ്ട്. ഇതിൽ കൂടുതലൊന്നും വേലായുധൻ ആഗ്രഹിച്ചിട്ടില്ല.